ರೆಸಾರ್ಟ್ ಇಂದ ನಾವು ಆಕ್ಟಿವಿಟೀಸ್ ಆಡಕ್ ಬಂದ್ವಿ. ರೆಸಾರ್ಟ್ ಅವ್ರು ನಮಗೆ ಒಂದು ಲೊಕೇಶನ್ ಕೊಟ್ಟಿದ್ರು. ಇದು ಮಹಾರಾಜ ಕಫೆ ಅಂತ ಒಂದು ಲೊಕೇಶನ್ ಕೊಟ್ಟಿದ್ರು. ಇವರು ನಮಗೆ ಒಂದು ಬಿಲ್ ಕೊಟ್ಟಿದ್ದಾರೆ ನೋಡಿ. ಈ ತರ ಎಲ್ಲ ಆಕ್ಟಿವಿಟೀಸ್ ಎಲ್ಲ ಕೊಟ್ಟಿದ್ದಾರೆ. ಶಾರ್ಟ್ ರಾಫ್ಟಿಂಗು, ಬೋಟಿಂಗು, ಕಯಾಕಿಂಗು, ಜೋರ್ಬಿಂಗು, ಸ್ವಿಮ್ಮಿಂಗು ಈ ತರ ಕೊಟ್ಟಿದ್ದಾರೆ. ಹೋಗ್ತಾ ಇದೀನಿ. ಇದನ್ನ ನಾವು ಅವರು ಇಲ್ಲಿ ಹೇಳಿದ್ರು ಒಳಗಡೆ, ಗೇಟ್ ಒಳಗಡೆ ಹೋಗಿ ಅಂತ. ನಾವು ಅದ್ರ ಒಳಗಡೆ ಹಿಂಗ್ ಹೋಯ್ತಾ ಇದೀವಿ. ನೋಡಿ ಎಲ್ಲ ಹೋಯ್ತಾ ಇದ್ದಾರೆ. ಸೊ ಇಲ್ಲಿ ಆಕ್ಟಿವಿಟಿ ಆಡೋದು ಅನ್ಸುತ್ತೆ. ಸೊ ನಡೀರೋ ಗೋಸ್ಟ್ ರೈಡ್ ಎಲ್ಲ ಚೆನ್ನಾಗಿ ಬರ್ತಾರ. ಹೇಳಿದ್ರೆ ಹೋಗ್ಬಿಡ್ತೀಯ, ಇದೆಲ್ಲ ಬೇಕಾ ನಿನ್ಗೆ? ಸೇಫ್ಟಿ ಜಾಕೆಟ್ ಹಾಕೊಂಡಿದ್ದೀನಿ, ಇವಾಗ ಹೊರಡ್ಬೇಕು. ನಾನು ರೆಡ್ ಹಾಕೊಂಡಿದ್ದೀನಿ, ಬ್ಲೂ ಹಾಕೊಂಡಿದ್ದಾನೆ. ಆಟ ಆಡ್ತವ್ರೆ. ಸೊ ಇದೆಲ್ಲ ನಮ್ಮ ಬೆಂಗಳೂರು ರೆಸಾರ್ಟ್ಸ್ ಅಲ್ಲೇ ಆಟ ಆಡಿದ್ವಿ. ಬಟ್ ನಮ್ಗೇನಿದ್ರು ಡ್ರಾಫ್ಟಿಂಗ್ ಆಡಬೇಕು. ಸೊ ಈ ಥರ ಇದೆಲ್ಲ ರೆಡಿಯಾಗಿ ಕೂತಿದ್ದಾರೆ, ಹೊಡಬೇಕು ನಾವು ಇವಾಗ. ಇವರೆಲ್ಲ ಆಡ್ತಿದ್ದು ನೋಡಿ ನನಗೂ ಜೋರ್ಬಿಂಗ್ ಆಡ್ಬೇಕಂತ ಅನ್ನಿಸ್ತು. ನಾನು ಇಳಿದ್ಬಿಟ್ಟೆ, ಯಾಕಂದರೆ ನಮ್ಮ ಆ್ಯಕ್ಟಿವಿಟೀಸಲ್ಲಿ ಅದು ಇನ್ಕ್ಲೂಡ್ ಆಗಿತ್ತು. ಸೊ ಸ್ವಲ್ಪ ಆಟ ಆಡ ಅಂತ ಹೇಳ್ಬಿಟ್ಟು ಇಳಿದೆ. ಯಾಕೆಂದರೆ ರಾಫ್ಟಿಂಗು ಇನ್ನೂ ವೆಯ್ಟ್ ಮಾಡಬೇಕು, 8 ಜನ ಆಗೋವರೆಗೂ ನಮಗೆ ಬಿಡೋಲ್ಲ. ಸೊ ಅಲ್ಲಿವರೆಗೂ ಜೋರ್ಬಿಂಗ್ ಆಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಆಡ್ತಾಯಿದ್ವಿ. 3 ಜನ ಆಡ್ತಾಯಿದ್ವಿ. ನನ್ನ ಫ್ರೆಂಡ್ ಆಚೆನೇ ನಿಂತಿದ್ದ, ಬಿದ್ದು ಒದ್ದಾಡಿರೋದೆ ಮಾತ್ರ. ಜೋರ್ಬಿಂಗ್ ಮುಗಿದ ಮೇಲೆ ರಾಫ್ಟಿಂಗ್ ಹೋಗಿ ಕೇಳಿದ್ವಿ 8 ಜನ ಆದ್ರ ಅಂತ. ಇಲ್ಲ ಅಂತ ಅಂದರು. ಅದಕ್ಕೆ ನಾವು ನೆಕ್ಸ್ಟು ಕಯಾಕಿಂಗ್ ಇದೆ ಅಲ್ವಾ ಆ್ಯಕ್ಟಿವಿಟಿ, ಸೊ ಅದಕ್ಕೆ ಹೋದ್ವಿ. ಅಲ್ಲಿ ನಮಗೆ ಇಬ್ಬರು ಕೂರಿಸಿದ್ರು. ನಾನು ಹಿಂದೆ ಕೂತ್ಕೊಂಡೆ, ನಾನು ಡ್ರೈವ್ ಮಾಡ್ತಾಯಿದ್ದೆ. ಆಮೇಲೆ ನನ್ನ ಫ್ರೆಂಡ್ ಡ್ರೈವ್ ಮಾಡೋಕ್ಕೆ ಕೊಟ್ಟೆ. ಅವನು ಕನ್ಫ್ಯೂಸ್ ಆಗಿಬಿಟ್ಟ, ರೈಟು ಲೆಫ್ಟ್ ಅದು ಹೇಳ್ಕೊಟ್ಟಿದ್ದಾರೆ ಹಿಂಗೆ ಹೊಡಿಬೇಕು ಅಂತ. ಸೊ ಆ ಥರ ಡ್ರೈವ್ ಮಾಡ್ಕೊಂಡು ಹೋಗ್ತಾ ಇದ್ವಿ. ಚೆನ್ನಾಗಿತ್ತು ಕಯಾಕಿಂಗ್ ಎಕ್ಸ್ಪೀರಿಯೆನ್ಸ್ ಅಂತೂ ತುಂಬ ಚೆನ್ನಾಗಿತ್ತು. ಕಯಾಕಿಂಗ್ ಆದಮೇಲೆ ನಾವು ಮತ್ತೆ ರಾಫ್ಟಿಂಗ್ ಹೋಗಿ ಕೇಳೋಣ ಅಂತ ಯೋಚನೆ ಮಾಡ್ಕೊಂಡು ಹೋಗ್ತಾ ಇದ್ವಿ. ಜೋರ್ಬಿಂಗು ಮತ್ತು ಕಯಾಕಿಂಗು 2 ಆಡಿದೆ. ಇವಾಗ ರಿವರ್ ರಾಫ್ಟಿಂಗ್ ಒಂದು ಬಾಕಿ ಇದೆ. ಇಲ್ಲಿ ಇನ್ನೂ ಮೆಂಬರ್ಸ್ ಬಂದಿಲ್ಲ ಅಂತ ವೆಯ್ಟ್ ಮಾಡ್ತಾ ಇದ್ದೀವಿ. 4 ಮೆಂಬರ್ಸ್ಗೆ ಆಡಿಸ್ತೀವಿ ಅಂತ ಹೇಳಿದ್ದಾರೆ. ಸೊ ನಾವಿಬ್ರು ಇದ್ದೀವಿ, ಇನ್ನೂ ಇಬ್ಬರು ಬರ್ತಾ ಇದ್ದಾರೆ ಅಂತೆ. ಇಬ್ಬರು ಬಂದರೆ ನಾವು 4 ಜನ ರಾಫ್ಟಿಂಗ್ ಹೋಗ್ತೀವಿ. ಸುಸ್ತಾಗ್ತಿದೆ ಅಂತ ಹೇಳ್ಬಿಟ್ಟು ಏನಾದ್ರು ತೊಗೊಳ್ಳೋಣ ಅಂತ ಮೇನ್ ರೋಡಿಗೆ ಬಂದೆ. ನೋಡ್ತೀನಿ ಏನಾದ್ರು ಸಿಗುತ್ತಾ, ಜ್ಯೂಸ್ ಕೊಡ್ಕೊಂಡು ಮತ್ತೆ ಹೋಗ್ಬೇಕು. ಇದೇ ರೂಟು. ಮಾನ್ಸ್ಟರ್ ಎನರ್ಜಿ ತಗೊಂಡೆ, ಮತ್ತೆ ನಡ್ಕೊಂಡು ಹೋಗ್ತಾ ಇದ್ದೀನಿ. ರಾಫ್ಟಿಂಗ್ ಒಂದು ಬಾಕಿ ಇದೆ, ಆಮೇಲೆ ಜಿಪ್ ಲೈನ್ ಒಂದಿದೆ, ಅದು ಆಡಬೇಕು. ತುಂಬ ಸುಸ್ತಾಗ್ಬಿಟ್ಟಿದೆ ಇವಾಗಲೇ. ನೋಡೋಣ. ರಾಫ್ಟಿಂಗ್ ಮೇನು ದಾಂಡೇಲಿಗೆ ನನಗೆ ಅದನ್ನು ಇಷ್ಟಪಟ್ಟೆ ಬಂದಿರೋದು. ರಾಫ್ಟಿಂಗ್ ಆಡಬೇಕು, ರಿವರ್ ರಾಫ್ಟಿಂಗ್ ಅಂತ. ಅದು ಎಕ್ಸ್ಪೀರಿಯೆನ್ಸ್ ಮಾಡಲೇಬೇಕು. ನೋಡೋಣ ಎಕ್ಸ್ಪೀರಿಯೆನ್ಸ್ ಹೆಂಗಿರುತ್ತೆ ಅಂತ. ನಡ್ಕೊಂಡು ಹೋಗ್ತಾ ಇದ್ದೀನಿ. ಅಲ್ಲಿಂದ 1/2 ಕಿಲೋಮೀಟ್ರ್ ಐತೆ ಮೇನ್ ರೋಡಿಂದ ಇಲ್ಲಿವರೆಗೂ. ನೋಡೋಣ. ನಡ್ಕೊಂಡು ಹೋಗ್ತಾ ಇದ್ದೀನಿ. ಹೆವಿ ಕಾಲು ಸುಡ್ತಾ ಇದೆ ಮಾತ್ರ. ಹೆವಿ ಅಂದರೆ ಹೆವಿ ಕಾಲು ಸುಡ್ತಾ ಇದೆ ನೋಡಿ. ಫುಲ್ಲು ಬಿಸಿಲು. ಎಷ್ಟು ಕಾಲು ಸುಡ್ತಾ ಇದೆ ಅಂತಂದರೆ ಸ್ಲಿಪ್ಪರ್ ಅಲ್ಲೇ ಬಿಟ್ಬಿಟ್ಟಿದ್ದೀನಿ. ತುಂಬ ಕಾಲು ಸುಡ್ತಾ ಇದೆ, ಇಡೋಕ್ಕಾಗ್ತಿಲ್ಲ, ಅಷ್ಟು ಕಾಲು ಸುಡ್ತಾ ಇದೆ. ಆಮೇಲೆ ಇದು ಕಣ್ಣುಗಳೆಲ್ಲ ಇದಾವಲ್ಲ, ಸೊ ಅದು ಚುಚ್ತೈತೆ, ತುಂಬ ಚುಚ್ತೈತೆ ನೋಡಿ. ಇವಾಗ ಜಿಪ್ ಲೈನ್ಗೆ ಹೋಗ್ಬೇಕಂತ ಅನ್ಕೊಂಡಿದ್ದೀವಿ. ಇದೇನೋ ಜಿಪ್ ಲೈನ್ ಸೇಫ್ಟಿ ರೂಲ್ಸ್ ಅಂತ ಹಾಕಿದ್ದಾರೆ. ಮೆಟ್ಲು ಸತ್ಕೊಂಡು ಹೋಗ್ಬೇಕು. ಬನ್ನಿ ಜಿಪ್ ಲೈನ್ ಆಡೋಣ. ಆಮೇಲೆ ರಾಫ್ಟಿಂಗ್ ಕರ್ಕೊಂಡು ಹೋಗ್ತಾರಂತೆ. ಮೆಟ್ಲು ಹತ್ತುತ್ತಾ ಇದ್ದೀನಿ, ಮೇಲೆ ಹತ್ಬೇಕು. ಹತ್ತುತ್ತಾ ಇದ್ದೀನಿ. ಜಿಪ್ ಲೈನ್ ನಾನು ಆಡಿದ್ದೀನಿ, ಬಟ್ ಇಲ್ಲಿ ಹೆಂಗಿರುತ್ತೋ ಎಕ್ಸ್ಪೀರಿಯನ್ಸ್ ನೋಡೋಣ. ನೋಡಿ तुम पहले लेते हो फिर मैं लूंगा। मैं तो वहीं से ले लिया। इल्ले ಬರ್ತಾರೆ ಮ್ಯಾಗ್ ಬಿಡ್ಕೊಂಡು आप कितने लोग हैं? ಜಿಪ್ ಲೈನ್ ಮುಗಿದ ತಕ್ಷಣವೇ ನಮಗೆ 4 ಜನಕ್ಕೆ ಅರೇಂಜ್ ಮಾಡಿದ್ರು. 4 ಜನ ನಾವು ರಾಫ್ಟಲ್ಲಿ ಕರ್ಕೊಂಡು ಹೋದ್ರು. ನಮಗೆ ಅಲ್ಲಿ ಒಂದು ಸ್ವಲ್ಪ ಇಮೇಜಸ್ಗಳನ್ನ ತಗೊಂಡ್ವಿ, ಪೋಸಸ್ಗಳು ಕೊಟ್ಟು.
ಈ ಥರ ಪೋಸ್ಗಳು ಅವರೇ ಹೇಳ್ಕೊಟ್ರು. ಒಂದು ಬಾಹುಬಲಿ ಪೋಸು, ಅದು ಇದು ಪೋಸ್ಗಳೆಲ್ಲ ಹೇಳ್ಕೊಟ್ರು. ಸೊ ಅವ್ರು ನಮಗೆ ಇನ್ಸ್ಟ್ರಕ್ಷನ್ಸ್ ಕೊಡ್ತಾರೆ, ಈ ಥರ ಹೆಲ್ಮೆಟ್ ಹಾಕ್ಕೊಬೇಕು, ಯಾಕೆ ಹೆಲ್ಮೆಟ್ ಹಾಕ್ಕೊಬೇಕು ಏನು ಅಂತ ಎಲ್ಲ ರಾಫ್ಟಲ್ಲೇ ಎಲ್ಲ ಹೇಳ್ತಾರೆ ನಮಗೆ. ಸೊ ಅದಾದ ತಕ್ಷಣ ನಮಗೆ ನೆಕ್ಸ್ಟು ಸ್ವಿಮ್ಮಿಂಗ್ ಬಿಡ್ತಾರೆ ಕೆಳಗಡೆ. ನನಗಂತೂ ಸ್ವಿಮ್ಮಿಂಗ್ ಬರಲ್ಲ, ಆದರೂ ಆ ಸೇಫ್ಟಿ ಜಾಕೆಟ್ ಭರವಸೆಯಲ್ಲಿ 180 kg ತಡ್ಕೊಳ್ಳುತ್ತೆ ಅಂತ ಹೇಳಿದ್ರು. ಸೊ ಅದಕ್ಕೆ ನಾನು ಆರ್ಬಿಟ್ಟು ಸ್ವಿಮ್ ಮಾಡಿದೆ. ಸ್ವಿಮ್ಮಿಂಗ್ ಮಾಡ್ತಾ ಇದ್ದೀನಿ ನೋಡಿ. ಸ್ವಿಮ್ಮಿಂಗ್ ತುಂಬಾ ಸಕ್ಕತ್ತಾಗಿದೆ. ಇದ್ರ ಮೇಲೆ ಭಾರ ಹಾಕಿ ಮಾಡ್ತಾ ಇರೋದು. ನನಗೆ ಸ್ವಿಮ್ಮಿಂಗ್ ಅಂತೂ ಬರಲ್ಲ. ಇದೇನಾದ್ರು ಇಲ್ಲ ಅಂದ್ರೆ ದೇವ್ರ ಪಾದ ಗೊತ್ತಿಲ್ಲ. बोलो कोको कोला पेप्सी, कोको कोला पेप्सी, चिरमिर चिरमिर धूम धड़ाका. ಆ 4 ಜನದಲ್ಲಿ ಯಾರು ಜೋಶಲ್ಲಿದ್ರೇನೋ ಅಂತ ಗೊತ್ತಿಲ್ಲ, ಬಟ್ ನಾನಂತೂ ತುಂಬ ಜೋಶಲ್ಲಿದ್ದೆ ಮಾತ್ರ. ನಾನೇ ಹೆವಿ ಕಿರಿಸ್ತಾ ಇದ್ದೆ. ಇದು ಇವರು ಸ್ಟಾರ್ಟಿಂಗು ಸ್ವಲ್ಪ ಜೋಶ್ ಬರಲಿ ಅಂತ ಮಾಡ್ತಾರೆ. ಅದಾದಮೇಲೆ ನಮಗೆ ರಾಫ್ಟಿಂಗ್ಗೆ ಕರ್ಕೊಂಡು ಹೋಗ್ತಾರೆ. कैमरा से बाय गाइस बाय. ನೋಡಿ ಇಲ್ಲಿ 1800 ರೂಪಾಯಿ ತೊಗೊಳ್ತಾರೆ. ನಿಮಗೆ ಗೋಪುರದಲ್ಲಿ ವಿಡಿಯೋ ಶೂಟ್ ಮಾಡಿಕೊಡ್ತಾರೆ. ಆಮೇಲೆ DSLR ಕ್ಯಾಮ್ರಾದಲ್ಲಿ ಇಮೇಜಸ್ನ ತಕ್ಕೊಡ್ತಾರೆ. 8 ಜನ ರಾಫ್ಟಲ್ಲಿದ್ದರೆ 8 ಜನ ಡಿವೈಡ್ ಆಗುತ್ತೆ 1800 ರೂಪಾಯಿ. ನಾವು 4 ಜನ ಇದ್ದಿದ್ದ ಕಾರಣದಿಂದ ನಾವು 4 ಜನ ಅಷ್ಟೇ ಡಿವೈಡ್ ಆಯಿತು 1800 ರೂಪಾಯಿ. ಫೋಟೋಸ್ ಮತ್ತು ವಿಡಿಯೋಸ್ ಎರಡೂ ಕೊಡ್ತಾರೆ. Get back team, get back, get back, get back, get back, and forward, 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 forward. Hey, खींचो यार, दबा के खींचो, fast. Stop, stop, stop. ಇವಾಗ ತಾನೇ ರಿವರ್ ಡ್ರಾಫ್ಟಿಂಗ್ ಮುಗಿದಿದೆ. ಇವಾಗ ನಾವು ರೆಸಾರ್ಟ್ಗೆ ಹೋಗ್ತಾ ಇದ್ದೀವಿ. ತುಂಬ ಚೆನ್ನಾಗಿತ್ತು ಎಕ್ಸ್ಪೀರಿಯನ್ಸ್ ಅಂತೂ ತುಂಬ ಚೆನ್ನಾಗಿತ್ತು. ಆದರೆ ಎನರ್ಜಿ ಜಾಸ್ತಿ ಇರಬೇಕು. ನಾವು 4 ಜನ ಆದಾಗ್ಲಿಂದ, ಸೊ ನಾವು 4 ಜನ ಇದರಿಂದ ಎನರ್ಜಿ ಅಷ್ಟು ಸಾಕಾಗಿಲ್ಲ. ನಾನು ನನ್ನ ಫ್ರೆಂಡು ಚೆನ್ನಾಗಿ ಮಾಡಿದ್ವಿ, ಯಾಕೆಂದರೆ ನಮ್ಗೆ ಎನರ್ಜಿ ಇತ್ತು. ಇನ್ನೊಬ್ರು 2 ಜನ ಇದ್ದಿದ್ದು ಸ್ಟೂಡೆಂಟ್ಸ್ ಇದ್ರು, ಎಷ್ಟು ಎನರ್ಜಿ ಹಾಕ್ಲಿಲ್ಲ. ಸೊ 8 ಜನ ಇರ್ತಿದ್ರೆ ಇನ್ನೂ ಚೆನ್ನಾಗಿ ಬರ್ತಿತ್ತು ಅಂತ ಅನ್ನಿಸ್ತು. ಓಕೆ, ಎಲ್ಲ ಶಾಂತ ಆಗ್ಬಿಟ್ಟಿದೆ. ಹೊಡ್ತಾ ಇದೀವಿ ಇವಾಗ. ಆಕ್ಟಿವಿಟಿ ಸ್ಪಾಟ್ ಇಂದ ನೋಡಿ ಹೋಯ್ತಾ ಇದೀವಿ ರೆಸಾರ್ಟ್ ಕಡೆ. ರೋಡಲ್ಲಿ ಜನನೇ ಇಲ್ಲ. ನಾವು ಬರ್ಬೇಕಾದ್ರೆ ತುಂಬಾ ಟ್ರಾಫಿಕ್ ಇತ್ತು. ಇವಾಗ ಯಾರು ಇಲ್ಲ ನೋಡಿ, ಹಾಗೆ ಹೋಯ್ತಾ ಇದೀವಿ. ರೆಸಾರ್ಟ್ಗೆ ಹೋಗ್ಬಿಟ್ಟು ಏನಾದ್ರು ಸ್ನ್ಯಾಕ್ಸ್ ಕೊಟ್ರೆ ಸ್ನ್ಯಾಕ್ಸ್ ತಿನ್ಕೊಂಡು ಮಲ್ಕೊಂಡ್ಬಿಡ್ಬೇಕು ಅಷ್ಟೇ. ತುಂಬಾ ಸುಸ್ತಾಗ್ಬಿಟ್ಟಿದೆ ರಿವರ್ ಡ್ರಾಫ್ಟಿಂಗ್ ಗಾಡಿ. ಆಕ್ಟಿವಿಟಿ ಮುಗಿಸ್ಕೊಂಡು ರೂಮಿಗೆ ಬಂದ್ವಿ. ಆಗ್ಲೇ 8 ಗಂಟೆ ಆಗಿದೆ. ಸ್ವಲ್ಪ ಡ್ರೆಸ್ ಚೇಂಜ್ ಮಾಡ್ಕೊಂಡೆ. ಇವಾಗ ಊಟಕ್ಕೆ ಹೋಗ್ಬೇಕು. ತುಂಬಾ ಹೊಟ್ಟೆ ಹಸಿತಿದೆ, ಆಮೇಲೆ ತುಂಬಾ ಮೈಕೈ ನೋವು ಬಂದ್ಬಿಟ್ಟಿದೆ. ಆಮೇಲೆ ಡ್ರಾಫ್ಟಿಂಗ್ ಗಾಡಿ ಹೊಟ್ಟೆ ಹಸಿತೈತೆ ಬೇರೆ. ಊಟಕ್ಕೆ ಹೋಗೋಣ. ಊಟ ಅಂತೂ ಮುಗೀತು. ನಾನು ಊಟದ ವಿಡಿಯೋ ಮಾಡಿಲ್ಲ, ಯಾಕಂತಂದ್ರೆ ಫೋನ್ ಚಾರ್ಜಿಂಗ್ ಇರಲಿಲ್ಲ. ಸೊ ಅದಕ್ಕೆ ಚಾರ್ಜಿಂಗ್ ಆಗ್ಬಿಟ್ಟು ಹೋಗಿದ್ದೆ. ಇವಾಗ ಊಟ ಆದ್ಮೇಲೆ ನನಗೆ ಫುಲ್ ನಿದ್ದೆ ಬರ್ತೈತೆ. ಸೊ ಸ್ವಲ್ಪ ಒಂದು 10-20 ನಿಮಿಷ ವಾಕಿಂಗ್ ಮಾಡ್ಬಿಟ್ಟು ಮಲ್ಕೊಂಡ್ಬಿಡ್ತೀನಿ. ಗುಡ್ ಮಾರ್ನಿಂಗ್ ಗಾಯ್ಸ್.